ಗಂಡ ಎಂದರೆ ಕೇವಲ ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸುವವನು ಮಾತ್ರವಲ್ಲ, ತನ್ನ ಹೆಂಡತಿಯ ಜೀವನವನ್ನು ಸಂತೋಷಕರವಾಗಿಸಲು ಪ್ರಯತ್ನಿಸುವ ವ್ಯಕ್ತಿ. ಅವನು ಕುಟುಂಬದ ನೆಲೆ, ಹೆಂಡತಿಯ ಬೆಂಬಲ, ಮಕ್ಕಳಿಗೆ ಮಾದರಿ. ಇಂತಹ ಒಳ್ಳೆಯ ಗಂಡನಲ್ಲಿರುವ ಕೆಲವು ಪ್ರಮುಖ ಲಕ್ಷಣಗಳನ್ನು ವಿವರವಾಗಿ ನೋಡೋಣ. ಮೊದಲನೆಯದಾಗಿ ಗೌರವ. ಒಳ್ಳೆಯ ಗಂಡ ತನ್ನ ಹೆಂಡತಿಯನ್ನು ಸದಾ ಗೌರವದಿಂದ ಕಾಣುತ್ತಾನೆ. ಅವಳ ಅಭಿಪ್ರಾಯಗಳನ್ನು ಕೇಳುತ್ತಾನೆ, ಅವಳ ಮಾತಿಗೆ ಮೌಲ್ಯ ಕೊಡುತ್ತಾನೆ. ಯಾವುದೇ ವಿಷಯದಲ್ಲೂ ಅವಳನ್ನು ಕಡಿಮೆ ಮಾಡದೆ ಸಮಾನವಾಗಿ ನೋಡಿಕೊಳ್ಳುವುದು ಅವನ ಮಹತ್ವದ ಗುಣ. ಎರಡನೆಯದಾಗಿ ಪ್ರೀತಿ ಮತ್ತು ಕಾಳಜಿ. ಒಳ್ಳೆಯ ಗಂಡ ತನ್ನ ಪ್ರೀತಿಯನ್ನು ಕೇವಲ ಮಾತಿನಲ್ಲಿ ಮಾತ್ರವಲ್ಲ, ನಡೆನುಡಿಗಳಲ್ಲೂ ತೋರಿಸುತ್ತಾನೆ. ಹೆಂಡತಿಯ ಆರೋಗ್ಯ, ಮನಸ್ಥಿತಿ, ಅವಳ ಸಂತೋಷ ಇವೆಲ್ಲದರ ಬಗ್ಗೆ ಕಾಳಜಿ ಇಡುವನು. ಅವಳಿಗೆ ಸಣ್ಣ ಸಣ್ಣ ವಿಷಯಗಳಲ್ಲೂ ಸಂತೋಷ ಕೊಡಲು ಪ್ರಯತ್ನಿಸುವನು. ಮೂರನೆಯದಾಗಿ ವಿಶ್ವಾಸ ಮತ್ತು ನಿಷ್ಠೆ. ಒಳ್ಳೆಯ ಸಂಬಂಧದ ಮೂಲವೇ ವಿಶ್ವಾಸ. ಒಳ್ಳೆಯ ಗಂಡ ತನ್ನ ಹೆಂಡತಿಗೆ ನಿಷ್ಠೆಯಿಂದಿರುತ್ತಾನೆ ಮತ್ತು ಅವಳ ಮೇಲೆ ಸಂಪೂರ್ಣ ವಿಶ್ವಾಸ ಇಡುತ್ತಾನೆ. ಯಾವುದೇ ಅನುಮಾನಗಳಿಗೂ ಅವಕಾಶ ಕೊಡದೆ ಪಾರದರ್ಶಕ ಜೀವನ ನಡೆಸುವನು. ನಾಲ್ಕನೆಯದಾಗಿ ಬೆಂಬಲ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಹೆಂಡತಿಯ ಜೊತೆಗೆ ನಿಂತುಕೊಳ್ಳುವುದು ಒಳ್ಳೆಯ ಗಂಡನ ಗುಣ. ಅವಳ ಕನಸುಗಳಿಗೆ ಬೆಂಬಲ ನೀಡುವನು. ಅವಳು ಏನಾದರೂ ಸಾಧಿಸಲು ಬಯಸಿದರೆ ಪ್ರೋತ್ಸಾಹಿಸುವನು. ಅವಳ ಯಶಸ್ಸಿನಲ್ಲಿ ಹೆಮ್ಮೆಪಡುವನು. ಐದನೆಯದಾಗಿ ಹೊಣೆಗಾರಿಕೆ. ಕುಟುಂಬದ ಜವಾಬ್ದಾರಿಗಳನ್ನು ನಿಭಾಯಿಸುವುದು ಒಳ್ಳೆಯ ಗಂಡನ ಪ್ರಮುಖ ಕರ್ತವ್ಯ. ಹಣಕಾಸು, ಮನೆಯ ಕೆಲಸಗಳು, ಮಕ್ಕಳ ಪಾಲನೆ ಇವೆಲ್ಲದಲ್ಲೂ ಪಾಲ್ಗೊಳ್ಳುವನು. ಎಲ್ಲವನ್ನೂ ಹೆಂಡತಿಯ ಮೇಲೆ ಬಿಟ್ಟು ಬಿಡುವುದಿಲ್ಲ. ಆರನೆಯದಾಗಿ ಸಹನೆ ಮತ್ತು ಶಾಂತಿ. ಜೀವನದಲ್ಲಿ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಬರುತ್ತವೆ. ಆದರೆ ಒಳ್ಳೆಯ ಗಂಡ ಕೋಪಕ್ಕೆ ಒಳಗಾಗದೆ ಶಾಂತಿಯಿಂದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುವನು. ಮಾತಿನ ಮೂಲಕ ಸಮಸ್ಯೆಗಳನ್ನು ನಿವಾರಿಸುವನು. ಏಳನೆಯದಾಗಿ ಸಂವಹನ, ಕಮ್ಯುನಿಕೇಷನ್. ಒಳ್ಳೆಯ ಗಂಡ ತನ್ನ ಮನಸ್ಸಿನ ವಿಷಯಗಳನ್ನು ಹೆಂಡತಿಯೊಂದಿಗೆ ಹಂಚಿಕೊಳ್ಳುತ್ತಾನೆ. ಅವಳ ಮಾತುಗಳನ್ನು ಗಮನದಿಂದ ಕೇಳುತ್ತಾನೆ. ಯಾವುದೇ ಸಮಸ್ಯೆ ಇದ್ದರೂ ಮಾತುಕತೆಯ ಮೂಲಕ ಪರಿಹರಿಸಲು ಪ್ರಯತ್ನಿಸುವನು. ಎಂಟನೆಯದಾಗಿ ಗೌರವಯುತ ವರ್ತನೆ. ಹೆಂಡತಿಯ ಕುಟುಂಬದವರನ್ನು ಗೌರವಿಸುವನು. ಅವಳ ಸ್ನೇಹಿತರನ್ನು, ಸಂಬಂಧಿಕರನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುವನು. ಇದು ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಒಂಬತ್ತನೆಯದಾಗಿ ಸಮಯ ಕೊಡುವುದು. ಇಂದಿನ ಜೀವನದಲ್ಲಿ ಸಮಯ ಬಹಳ ಮುಖ್ಯ. ಒಳ್ಳೆಯ ಗಂಡ ತನ್ನ ಕೆಲಸಗಳ ನಡುವೆ ಹೆಂಡತಿಗೆ ಸಮಯ ಕೊಡುತ್ತಾನೆ. ಅವಳ ಜೊತೆ ಮಾತನಾಡುವುದು, ಹೊರಗೆ ಹೋಗುವುದು ಇವುಗಳಿಂದ ಸಂಬಂಧ ಗಟ್ಟಿಯಾಗುತ್ತದೆ. ಹತ್ತನೆಯದಾಗಿ ಅರ್ಥ ಮಾಡಿಕೊಳ್ಳುವ ಗುಣ. ಹೆಂಡತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಅವಳು ಸಂತೋಷದಲ್ಲಿದ್ದಾಗ ಸಂತೋಷಪಡುವನು, ದುಃಖದಲ್ಲಿದ್ದಾಗ ಬೆಂಬಲವಾಗಿ ನಿಂತುಕೊಳ್ಳುವನು. 11ನೆಯದಾಗಿ ಪ್ರೇರಣೆ ನೀಡುವುದು. ಒಳ್ಳೆಯ ಗಂಡ ತನ್ನ ಹೆಂಡತಿಯನ್ನು ಸದಾ ಉತ್ತಮವಾಗಿರಲು ಪ್ರೇರೇಪಿಸುತ್ತಾನೆ. ಅವಳಲ್ಲಿ ಆತ್ಮವಿಶ್ವಾಸ ಮೂಡಿಸುವನು. ಅವಳು ಜೀವನದಲ್ಲಿ ಮುಂದೆ ಹೋಗಲು ನೆರವಾಗುತ್ತಾನೆ. 12ನೆಯದಾಗಿ ಕ್ಷಮಿಸುವ ಗುಣ. ಯಾರೂ ಪರಿಪೂರ್ಣರಾಗಿಲ್ಲ, ತಪ್ಪುಗಳು ಆಗುತ್ತವೆ. ಒಳ್ಳೆಯ ಗಂಡ ಸಣ್ಣ ತಪ್ಪುಗಳನ್ನು ಕ್ಷಮಿಸುವ ಗುಣ ಹೊಂದಿರುತ್ತಾನೆ. ಅಹಂಕಾರದಿಂದ ಸಂಬಂಧ ಹಾಳಾಗದಂತೆ ನೋಡಿಕೊಳ್ಳುತ್ತಾನೆ. 13ನೆಯದಾಗಿ ಸರಳತೆ. ಒಳ್ಳೆಯ ಗಂಡ ಅಹಂಕಾರವಿಲ್ಲದೆ ಸರಳ ಜೀವನ ನಡೆಸುತ್ತಾನೆ. ಹೆಂಡತಿಯನ್ನು ಸಮಾನವಾಗಿ ನೋಡುತ್ತಾನೆ. ತನ್ನ ಸ್ಥಾನವನ್ನು ದುರುಪಯೋಗಪಡಿಸಿಕೊಳ್ಳುವುದಿಲ್ಲ. 14ನೆಯದಾಗಿ ಕಷ್ಟದಲ್ಲಿ ಜೊತೆಗಿರುವುದು. ಸುಖದಲ್ಲಿ ಎಲ್ಲರೂ ಇರುತ್ತಾರೆ, ಆದರೆ ಕಷ್ಟದಲ್ಲಿ ಜೊತೆಯಾಗಿರುವವನೇ ನಿಜವಾದ ಒಳ್ಳೆಯ ಗಂಡ. ಹೆಂಡತಿಗೆ ಯಾವ ಸಮಸ್ಯೆ ಬಂದರೂ ಅವಳನ್ನು ಒಂಟಿಯಾಗಿಡುವುದಿಲ್ಲ. 15ನೆಯದಾಗಿ ನಗುವಿನ ಮಹತ್ವ. ಒಳ್ಳೆಯ ಗಂಡ ಮನೆಗೆ ಸಂತೋಷ ತರುತ್ತಾನೆ. ಸಣ್ಣ ಹಾಸ್ಯ, ಸಂತೋಷದ ಮಾತುಗಳಿಂದ ಮನೆಯ ವಾತಾವರಣವನ್ನು ಸುಖಕರವಾಗಿರಿಸುತ್ತಾನೆ. ಕೊನೆಯದಾಗಿ ಒಳ್ಳೆಯ ಗಂಡ ಎಂದರೆ ಪರಿಪೂರ್ಣನಾಗಿರಬೇಕೆಂದಿಲ್ಲ, ಆದರೆ ಅವನು ಪ್ರತಿದಿನವೂ ತನ್ನ ಸಂಬಂಧವನ್ನು ಉತ್ತಮಗೊಳಿಸಲು ಪ್ರಯತ್ನಿಸುತ್ತಾನೆ. ಹೆಂಡತಿಯೊಂದಿಗೆ ಪ್ರೀತಿ, ಗೌರವ, ವಿಶ್ವಾಸ ಮತ್ತು ಬೆಂಬಲದಿಂದ ಜೀವನ ನಡೆಸುವವನೇ ನಿಜವಾದ ಒಳ್ಳೆಯ ಗಂಡ. ಒಳ್ಳೆಯ ಗಂಡ ಎಂದರೆ ಜೀವನದ ಸಂಗಾತಿ ಮಾತ್ರವಲ್ಲ, ಹೆಂಡತಿಯ ಕನಸುಗಳಿಗೆ ಬೆಂಬಲ, ಅವಳ ಸಂತೋಷಕ್ಕೆ ಕಾರಣ, ಅವಳ ಬದುಕಿನ ಶಕ್ತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.